ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಸಗರ ಹೇಗೆ ಹುಟ್ಟಿದ ಅನ್ನೋದನ್ನು ನೋಡಿದೆವು. ಬಾಹು ಅಂತನ್ನುವ ಒಬ್ಬ ಅಪ್ರಯೋಜಕ ರಾಜ ಶತ್ರುಗಳು ಮುಚ್ಚಿದಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹೇಗೋ ತಪ್ಪಿಸಿಕೊಂಡು ಬಂದ. ಅರಮನೆಯಲ್ಲಿ ಸುರಂಗ ಮಾರ್ಗ ಇತ್ಯಾದಿಗಳೆಲ್ಲ ಇರುತ್ತೆ. ತಪ್ಪಿಸಿಕೊಂಡು ಬಂದಾಗ ಅಲ್ಲಿ ಒಬ್ಬ ಋಷಿ ಔರ್ವ ಅಂತ ಅವನ ಆಶ್ರಮ ಇತ್ತು. ಅವನ ಜೊತೆ ಹಲವಾರು ಜನ ಹೆಣ್ಣು ಮಕ್ಕಳು ಬಂದಿದ್ದರು, ಅಂದರೆ ಹೆಂಡತಿಯರೆಲ್ಲ. ಒಬ್ಬಳಿಗೆ ಗರ್ಭ ಇತ್ತು. ಇನ್ನೊಬ್ಬಳು ಅಸೂಯೆಯಿಂದ ಸವತಿ ವಿಷ ಹಾಕ್ಬಿಟ್ಲು. ಸುಮಾರು ವರ್ಷ ಹೊಟ್ಟೆಯಲ್ಲೇ ಇದ್ದ ಅವನು. ಆಮೇಲೆ ಹೆತ್ತಳು. ವಿಷ ಅನ್ನೋದು ಅವನ ಮೈಗೆ ಅಂಟದಂತೆ ಪ್ರತ್ಯೇಕವಾಗಿ ಇತ್ತು. ವಿಷದ ಜೊತೆಗೆ ಹುಟ್ಟಿದವ ಗರ ಅಂದರೆ ವಿಷ. ವಿಷದ ಜೊತೆಗೆ ಹುಟ್ಟಿದವ ಸ ಗರ. ಇಷ್ಟು ನೋಡಿದ್ವಿ. ಔರ್ವ ಹೇಳಿದ್ದ, ನಿನ್ನ ಹೊಟ್ಟೆಯಲ್ಲಿ ಚಕ್ರವರ್ತಿ, ಬಹಳ ಯಜ್ಞಗಳಂ ಗೈಯುವವ ಎಲ್ಲ ಇರ್ತಾರೆ ಅಂತ ಹೇಳಿದ್ದ. ಇಷ್ಟು ನಾವು ನೋಡಿದ್ವಿ. ಈಗ ಅಲ್ಲಿಂದ ಮುಂದುವರಿಸಬೇಕು. ತತ್ರ ಕತಿಪಯ ದಿನಾಭ್ಯಂತರೇ ಚ ಸಹೈವ ತೇನ ಗರೇಣ ಅತಿ ತೇಜಸ್ವಿ ಬಾಲಕೋ ಜಜ್ಞೆ. ತಸ್ಯ ಔರ್ವಃ ಜಾತಕರ್ಮಾದಿಕ್ರಿಯಾ ನಿಷ್ಪಾದ್ಯ ಸಗರ ಇತಿ ನಾಮಚಕಾರ. ಔರ್ವ ಏನು ಮಾಡಿದ, ಜಾತಕರ್ಮ ಮೊದಲಾದವುಗಳನ್ನು ತಾನೇ ಮಾಡಿ ಅವನಿಗೆ ಸಗರ ಅಂತ ನಾಮಕರಣ ಮಾಡಿದ. ಕೃತೋಪನಯನಂ ಚ ಔರ್ವಃ ವೇದಶಾಸ್ತ್ರಾಣಿ ಅಸ್ತ್ರಂಚ ಆಗ್ನೇಯಂ ಭಾರ್ಗವಾಕ್ಷಂ ಅಧ್ಯಾಪಯಾಮಾಸ. ಉಪನಯನ ಮಾಡಿದ ಮೇಲೆ ವೇದಶಾಸ್ತ್ರಾದಿಗಳನ್ನು ಉಪದೇಶ ಮಾಡಿ ಆಗ್ನೇಯಾಸ್ತ್ರವನ್ನು ಉಪದೇಶ ಮಾಡಿದ. ಉತ್ಪನ್ನ ಬುದ್ಧಿಶ್ಚ ಮಾತರಂ ಅಬ್ರವೀತ್. ಒಂದು ದಿವಸ ಬುದ್ಧಿ ತಿಳಿದ ಮೇಲೆ ಸಗರ ಕೇಳಿದ, ಅಂಬ ಕಥಮತ್ರ, ನಾವು ಇಲ್ಲಿ ಹೇಗೆ? ಕಥಮತ್ರ ವಯಂ, ನಾವು ಶಾಸ್ತ್ರಗಳಲ್ಲಿ ಓದುವುದು ಕ್ಷತ್ರಿಯರಿಗೆ ಅಸ್ತ್ರವಿದ್ಯೆ ಅಂತ. ನಾವು ಕ್ಷತ್ರಿಯರೇ ಆದರೆ ಇಲ್ಲಿ ಹಾಕಿದ್ದೀವಿ ಕಾಡಿನಲ್ಲಿ. ಕ್ವವಾ ತಾತಃ ಅಸ್ಮಾಕಂ, ನನಗೊಬ್ಬ ಅಪ್ಪ ಇರಬೇಕು, ಈ ಔರ್ವ ಅಪ್ಪ ಅಲ್ಲ. ಇತ್ಯೇವಮಾದಿ ಪೃಚ್ಛಂತಂ ಮಾತಾ ಸರ್ವಮೇವ ಅಕರೋ ಅಬ್ರವೀತ್ ಅವೋಚತ್. ಹೀಗೆ ಕೇಳ್ತಾ ಇದ್ದಾಗ ತಾಯಿ ಉತ್ತರ ಕೊಟ್ಟರು. ತತಶ್ಚ ಪಿತೃರಾಜ್ಯಾಪಹರಣಾತ್ ಅಮರ್ಷಿತಃ ಹೈಹಯ ತಾಲಜಂಘಾದಿವಧಾಯ ಪ್ರತಿಜ್ಞಾಮಕರೋತ್. ನನ್ನ ಅಪ್ಪನ ರಾಜ್ಯವನ್ನು ಕಸಿದುಕೊಂಡ ಹೈಹಯರು ತಾಲಜಂಘರು ಎಲ್ಲರನ್ನ ಕೊಲ್ತೇನೆ ಅಂತ ಆಣೆ ಮಾಡಿದ. ಪ್ರಾಯಶಶ್ಚ ಹೈಹಯ ತಾಲಜಂಘಾನ್ ಜಘಾನ, ಬಹಳವಾಗಿ ಅದನ್ನು ಪೂರೈಸಿದ, ಅವರನ್ನೆಲ್ಲರನ್ನು ಕೊಂದ. ಶಕ ಯವನ ಕಾಂಬೋಜ ಪಾರದ ಪಹ್ಲವಾಹ ಹನ್ಯಮಾನಾಹ ತತ್ಕುಲಗುರುಂ ವಸಿಷ್ಠಂ ಚರಣಂ ಜಗ್ಮುಹು. ಶಕರು, ಯವನರು, ಕಾಂಬೋಜರು, ಪಾರದರು, ಪಹ್ಲವರು ಇವರೆಲ್ಲರೂ ಕೂಡ ಅವನ ಪೆಟ್ಟುಗಳನ್ನು ತಾಳಲಾರದೆ ಔರ್ವನ ಮೊರೆ ಹೊಕ್ಕರು.
ವಸಿಷ್ಠರನ್ನು ಮೊರೆ ಹೊಕ್ಕರು. ಅಥೈನಾನ್ ವಸಿಷ್ಠ ವತ್ಸ ಅಲಮೇಭಿ ಜೀವನ ಮೃತಕೈ ಅನುಸೃತೈ. ವಸಿಷ್ಠರು ಹೇಳಿದ್ರು, ಮಗು ಸಗರ ಸಾಕು, ಸೇಡು ತೀರಿಸಿಕೊಂಡದ್ದು ಸಾಕು, ಇಷ್ಟು ಜನರನ್ನು ಕೊಂದ್ಯಲ್ಲ, ಅಲಂ ಸಾಕು ಅಂದರು. ಆಗ ಏತೇ ಚ ಮಯೈವ ತ್ವತ್ಪ್ರತಿಜ್ಞಾ ಪರಿಪಾಲನಾಯೈವ ನಿಜಧರ್ಮ ದ್ವಿಜಸಂಗ ಪರಿತ್ಯಾಗಂ ಕಾರಿತಾಹ. ನಿನ್ನ ಪ್ರತಿಜ್ಞೆ ಇರಬಹುದು, ನಾನು ಎಲ್ಲರನ್ನ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ, ಈಗ ಹಿಂಜರಿಯೋದು ಹೇಗೆ ಅಂತ ನಿನ್ನ ಭಾವನೆ ಇರಬಹುದು. ನಿನಗಾಗಿ ಅವರನ್ನು ಸಾಯಿಸಿದರೆ ಆಯ್ತೋ ಇಲ್ವೋ? ಸಾಯಿಸೋದು ಹೇಗೆ? ಅವರವರ ಧರ್ಮವನ್ನು ಬಿಡಿಸುವ ಮೂಲಕ. ತಥೇತಿ ತದ್ಗುರುಂ ಅಭಿನಂದ್ಯ ತೇಷಾಂ ವೇಷಾನ್ಯತ್ವ ಮಕಾರಯತ್. ಆಮೇಲೆ ಏನು ಮಾಡಿದ? ಇವರು ಧರ್ಮ ಬಿಟ್ಟು ಸತ್ತಿದ್ದಾರೆ ಅಂತ ಹೇಳಿ ಹೇಗೆ ಗೊತ್ತಾಗಬೇಕು? ಇವರಿಗೆ ಬೇರೆ ಬೇರೆ ವೇಷ, ವೈದಿಕರನ್ನು ಹೊರತುಪಡಿಸಿ ಏನು ವೇಷ ಇರುತ್ತೆ ಅದನ್ನು ಹಾಕಿಸ್ಬೇಕು. ಯವನಾನು ಮುಂಡಿತ ಶಿರಸಃ ಅರ್ಧಮುಂಡಿತಾನ್ ಶಕಾನ್ ಪ್ರಲಂಬಕೇಶಾನ್ ಪಾರದಾನ್ ಪಹ್ಲವಾನ್ ಶ್ಮಶ್ರುಧರಾನ್ ನಿಸ್ವಾಧ್ಯಾಯ ವಷಟ್ಕಾರಾನ್ ಏತಾನ್ ಅನ್ಯಾನಶ್ಚ ಕ್ಷತ್ರಿಯಾನಶ್ಚಕಾರ. ಯವನರು ಪೂರ್ತಿ ಬಾಲ್ಡ್ ಹೆಡ್ ಆಗಿರಬೇಕು, ಪೂರ್ತಿ ತಲೆಯನ್ನು ಬೋಳಿಸಿರ್ಬೇಕು ಅವರು. ಆಗಿನ ಕಾಲದಲ್ಲಿ ನಿಯಮ, ತಲೆಗೂದಲು ಇತ್ಯಾದಿಗಳೆಲ್ಲ ಅದು ಕಾಲ ಕಾಲಕ್ಕೆ ನಿಯಮಗಳು ಬದಲಾಗ್ತಾ ಇರುತ್ತೆ. ಅದೇನು ಅದರ ಮಿತಿಯ ಅರ್ಥ ಆಗಿರ್ಬೇಕಷ್ಟೇ ನಮಗೆ, ಆಯಿತಾ? ಆಮೇಲೆ ಅರ್ಧ ಮುಂಡಿತಾನ್, ಅರ್ಧ ತಲೆಗೂದಲನ್ನು ಕತ್ತರಿಸಬೇಕು, ಅರ್ಧವನ್ನು ಹಾಗೇ ಬಿಟ್ಕೊಂಡಿರಬೇಕು. ಅವರನ್ನು ಒಬ್ಬರನ್ನು ಮಾಡಿದ, ಶಕರನ್ನು. ಪ್ರಲಂಬಕೇಶಾನ್ ಪಾರದಾನ್, ಪಾರದರು ತೂಗಾಡ್ತಾ ಇರುವ ಕೂದಲು, ಅವರು ಕಟ್ಟಲಿಕ್ಕಿಲ್ಲ, ಅದನ್ನು ಬಿಟ್ಟಿರ್ಬೇಕಷ್ಟೆ. ಆ ತರಹ ಮಾಡಿದ. ಹೌದು. ಪಹ್ಲವಾನ್ ಶ್ಮಶ್ರುಧರಾನ್, ಮೀತೆ ಎಲ್ಲ ತೆಗೆದು ತಲೆಯೆಲ್ಲ ಬೋಳಿಸಿ ಗಡ್ಡ ಮಾತ್ರ ಇಟ್ಕೊಳ್ಬೇಕು, ಅವರು ಪಹ್ಲವರು. ಆಮೇಲೆ ನಿಸ್ವಾಧ್ಯಾಯ ವಷಟ್ಕಾರಾನ್, ಯಾವುದೇ ಸ್ವಾಧ್ಯಾಯ ಮಾಡಲಿಕ್ಕಿಲ್ಲ, ವಷಟ್ ಅಂತ ಹೇಳಲಿಕ್ಕಿಲ್ಲ, ಹೀಗಾಯ್ತು. ಏತಾನ್ ಅನ್ಯಾನಶ್ಚ ಕ್ಷತ್ರಿಯಾನಶ್ಚಕಾರ. ಹೀಗೆ ಇವರೆಲ್ಲರನ್ನ, ಕ್ಷತ್ರಿಯರನ್ನು ಅವರ ಧರ್ಮದಿಂದ, ವೈದಿಕ ಧರ್ಮದಿಂದ ಪರಿಭ್ರಷ್ಟರನ್ನಾಗಿಸಿದ. ಏತೇ ಚ ಆತ್ಮಧರ್ಮ ಪರಿತ್ಯಾಗಾತ್ ಬ್ರಾಹ್ಮಣೇ ಪರಿತ್ಯಕ್ತಾ ಮ್ಲೇಚ್ಛತಾಂ ಯಯುಃ. ಇವರೆಲ್ಲರೂ ತಮ್ಮ ಧರ್ಮವನ್ನು, ವೇದಾದಿಗಳನ್ನು ತೊರೆದದ್ರಿಂದ ಇವರೆಲ್ಲರನ್ನ ಬ್ರಾಹ್ಮಣರು ಬಿಟ್ಟರು, ಮ್ಲೇಚ್ಛರು ಅಂತಾದರು. ಸಗರೋಪಿ ಸ್ವಮಧಿಷ್ಠಾನಂ ಆಗಮ್ಯ ಅಸ್ಖಲಿತ ಚಕ್ರ ಸಪ್ತದ್ವೀಪವತೀಂ ಇಮಾಂ ಉರ್ವೀಂ ಪ್ರಶಶಾಸ. ಸಗರನು ಕೂಡ ತನ್ನ ಜಾಗಕ್ಕೆ ಬಂದು ಈ ಭೂಮಿಯನ್ನು ಚೆನ್ನಾಗಿ ಆಳಿದ ಅನ್ನುವಲ್ಲಿಗೆ 4ನೇ ಅಂಶದಲ್ಲಿ 3ನೆಯ ಅಧ್ಯಾಯ. ಪರಾಶರ ಉವಾಚ 5ನೆಯ ಅಂಶ. ಕಾಶ್ಯಪದುಹಿತಾ ಸುಮತಿ ವಿದರ್ಭರಾಜತನಯ ಕೇಶಿನೀಚ ದ್ವೇ ಭಾರ್ಯೆ ಸಗರಸ್ಯ ಆಸ್ತಾಂ. ಸಗರನಿಗೆ 2 ಹೆಂಡತಿಯರು, ಒಬ್ಬಳು ಕಾಶ್ಯಪನ ಮಗಳು ಸುಮತಿ, ಇವಳೇ ಗರುಡನ ತಂಗಿ. ವಿದರ್ಭತನಯ, ವಿದರ್ಭರಾಜನ ಮಗಳು ಕೇಶಿನಿ ಅಂತ. ತಾಭ್ಯಾಂಚ ಅಪತ್ಯಾರ್ಥಂ ಔರ್ವಃ ಪರಮೇಣ ತಮಾಧಿನ ಆರಾಧಿತ ವರಮದಾತ್. ಮಕ್ಕಳು ಬೇಕು ಅಂತ ಹೇಳಿ ಅವರಿಬ್ಬರು ಚೆನ್ನಾಗಿ ಸೇವೆ ಮಾಡಿ ಔರ್ವರಿಗೆ ಮಕ್ಕಳು ಬೇಕು ಅಂದಾಗ ವರವನ್ನು ಕೊಟ್ಟ. ಷರತ್ತಿದೆ ಎಂದ. ಏನು?
ಏಕಾ ವಂಶಕರಂ ಪುತ್ರಂ, ಏಕಾ ವಂಶಕರಂ ಏಕಂ ಪುತ್ರಂ ಅಪರಾ ಷಷ್ಟಿಂ ಪುತ್ರಸಹಸ್ರಾಣಾಂ ಜನಯಿಷ್ಯತಿ. ಒಬ್ಬಳಿಗೆ ಒಬ್ಬನೇ ಮಗ, ಅವನಿಂದ ಪೀಳಿಗೆ ಮುಂದುವರಿಯುತ್ತೆ. ಆ ಮಗ ಬೇಕೋ 60,000 ಮಕ್ಕಳು ಬೇಕೋ. ಯಸ್ಯ ಯದಭಿಮತಂ ತದಿಚ್ಛೆಯ ಗೃಹ್ಯತಾಂ. ಯಾರಿಗೆ ಯಾವುದಿಷ್ಟವೋ ಅದನ್ನು ತಗೊಳ್ಳಿ. ಕೇಶಿನಿ ಏಕಂ ವರಯಾಮಾಸ. ಕೇಶಿನಿ ಮಕ್ಕಳಿರೋದು ಯಾಕೆ? ವಂಶ ಬೆಳೆಸಲಿಕ್ಕೆ. ಒಬ್ಬನೇ ಮಗ ಇದ್ದರೆ ಸಾಕು ಒಂದು. ಸುಮತಿ ಪುತ್ರಸಹಸ್ರಾಣಿ ಷಷ್ಟಿಂ ವೌರೆ. 60,000 ಮಕ್ಕಳು. ಏಕೆಂದರೆ ಒಬ್ಬ ಮಗ ವಂಶಕರನಾದ ಮಗನನ್ನೆಲ್ಲರೂ ಹೆರ್ತಾರೆ. 60,000 ಮಕ್ಕಳನ್ನು ಹೆರುವ ಥ್ರಿಲ್ ಇದೆಯಲ್ಲ, ಅದು ಒಬ್ಳು ಕೇಳೋದು. ಇಲ್ಲಿಲ್ಲ ಅನ್ಬೇಡಿ, ವಿಷ್ಣು ಪುರಾಣದಲ್ಲಿ ಅದಿಲ್ಲ. ಪುರಾಣಾಂತರದಲ್ಲಿ ಆ ಥ್ರಿಲ್ಗಾಗಿ ಅವಳು 60,000 ಮಕ್ಕಳನ್ನು ಕೇಳಿಕೊಂಡ್ಲು ಅಂತ ಬರುತ್ತೆ. ಒಂದು ಕುತೂಹಲ. ಒಬ್ಬೊಬ್ಬ ಮಗನನ್ನು ಸೇರಿದ್ರು 60,000 ವರ್ಷ ಬದುಕಬಹುದಲ್ಲ. ಒಬ್ಬೊಬ್ಬ ಮಗನನ್ನು ಹೆತ್ತರೂ ಕೂಡ 60,000 ಬದುಕೋದಾ? ಬಹಳ ಸ್ಪೆಷಲ್ ಅದು. ಅದಕ್ಕೆ ಅವಳು ಆ ರೀತಿ ಕೇಳೋದು. ತಥೇತ್ಯುಕ್ತೆ ಅಲ್ಪೈರಹೋಭಿ ಕೇಶಿನಿ ಪುತ್ರಮೇಕಂ ಅಸಮಂಜಸ ನಾಮಾನಂ ವಂಶಕರಂ ಅಸೂತ. ಕೆಲವೇ ದಿವಸಗಳಲ್ಲಿ ಕೇಶಿನಿ ಒಬ್ಬ ಮಗನನ್ನು ಪಡೆದ್ಲು. ಅವನ ಹೆಸರು ಏನಿಟ್ರೋ ಏನು ಬಿಟ್ರೋ ಅಸಮಂಜಸ ಅಂತ ಆಗಿ ಹೋಯಿತು. ಅಸಮಂಜಸ ಅಂದರೆ ಸರಿ ಇಲ್ಲ ಅಂತ. ಒಬ್ಬ ಮಗ. ಕಾಶ್ಯಪತನಯಾಯಾಸ್ತು ಸುಮತ್ಯಾಹ ಷಷ್ಟಿ ಪುತ್ರಸಹಸ್ರಾಣಿ ಅಭವನ್. ಕಾಶ್ಯಪನ ಮಗಳು ಸುಮತಿ 60,000 ಮಕ್ಕಳಾಯಿತು. ಹೇಗೆ ಅಂತ ಹೇಳಲಿಲ್ಲ, ಅದನ್ನು ಬೇರೆ ಕಡೆ ಹೇಳಿದ್ದಾರೆ ರಾಮಾಯಣಾದಿಗಳಲ್ಲಿ. ಒಂದು ದೊಡ್ಡ ಗರ್ಭ ತುಂಬ ಅಂತಂದರೆ ಮಾಂಸಪೇಶಿ, ಮಾಂಸದ ಉಂಡೆ ಅವಳ ಹೊಟ್ಟೆಯಿಂದ ಹೊರ ಬಂತು. ಅದನ್ನು ತಗೊಂಡು ಒಂದೊಂದೇ ತುಂಡನ್ನು ತೆಗೆದು ಜೇನುತುಪ್ಪದ 60,000 ಜೇನುತುಪ್ಪದ ಮಡಿಕೆಯಲ್ಲಿ ಹಾಕಿಕೊಂಡು ಹೋಗಿದ್ದಂತೆ. ಹಾಗೆ ಮಕ್ಕಳು ಹುಟ್ಟಿದ್ದು. ಆಯ್ತೇ? ಹೇಗೆ ಕೌರವರು ಹುಟ್ಟಿದ್ರೋ ಹಾಗೆ. ಏನು ಮಾಡೋದು? ತಸ್ಮಾತ್ ಅಸಮಂಜಸಾತ್ ಅಂಶುಮಾನ್ ನಾಮ ಕುಮಾರೋ ಜಜ್ಞೆ. ಈ ಅಸಮಂಜತನಿಗೆ ಒಬ್ಬ ಮಗ ಅಂಶುಮಾನ್ ಅಂತ. ಸತ್ವಸಮಂಜತೋ ಬಾಲೋ ಬಾಲ್ಯಾದೇವ ಅತದ್ವೃತ್ತ ಅಭೂತ್. ಆ ಅಸಮಂಜಸ ಹುಟ್ಟಿದಾರಭ್ಯ ಅಸಮಂಜಸನೇ. ಪಿತಾಚ ಅಸ್ಯ ಅಚಿಂತಯತ್ ಅಯಂ ಅತೀತ ಬಾಲ್ಯ ಸುಬುದ್ಧಿಮಾನ್ ಭವಿಷ್ಯತಿ ಇತಿ. ಎಲ್ಲ ತಂದೆಯಂದಿರ ಹಾಗೆ ಸಗರನು ಅಂದ್ಕೊಂಡ, ಏನೋ ಪುಟ್ಟ ಹುಡುಗ ಹೀಗೆ ಆಡ್ತಾನೆ, ಬೆಳೆದ ಮೇಲೆ ಸರಿಯಾಗ್ತಾನೆ, ಏನು ಮಕ್ಕಳು ಆಡದೆ ನಾವು ಆಡಲಿಕ್ಕಾಗತ್ತಾ ಅಂತ ಸಮಾಧಾನ ಮಾಡಿಕೊಂಡ. ಅಥ ತತ್ರಾಪಿ ಚ ವಯಸ್ಸತೀತೆ ಅಸಚ್ಚರಿತಮೇನಂ ಪಿತಾ ತತ್ಯಾಜ. ಈ ಯುವಕನಾದ ಮೇಲೂ ಕೂಡ ಅದೇ ಕೆಟ್ಟ ನಡೆ. ಅಷ್ಟೊತ್ತಿಗೆ ಅಪ್ಪ ಇದು ಸರಿಯಾಗೋಲ್ಲ ಅಂತ ತ್ಯಾಗ ಮಾಡಿದ. ತಾನ್ಯಪಿ ಷಷ್ಟಿಪುತ್ರಸಹಸ್ರಾಣಿ ಅಸಮಂಜಸ ಚರಿತಮೇವ ಅನುಚಕ್ರು. ಹಿರಿಯಣ್ಣಂಚಾಳಿ ಮನೆ ಮಂದಿಗೆಲ್ಲ ಅಸಮಂಜಸ ತಾರಾನೇ 60,000 ಜನ ಆಡ್ಲಿಕ್ಕೆ ಶುರು ಮಾಡೋದಂತೆ. ಇದನ್ನು ಬೇರೆ ಎಲ್ಲೂ ಹೇಳಲಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಸೂಚ್ಯವಾಗಿ ಹೇಳಿದ್ದಾರೆ, ಮಹಾಭಾರತದಲ್ಲಿ ಮೌನವಾಗಿದ್ದಾರೆ. ಬೇರೆ ಬೇರೆ ಗ್ರಂಥಗಳಲ್ಲಿ ಇದರ ಬಗ್ಗೆ ವಿವರಣೆ ಇಲ್ಲ. ಇಲ್ಲಿ ಮಾತ್ರ 60,000 ಜನ ಹೀಗೆ ಎಲ್ಲೇ ಮೀರಿ ಆಡ್ತಾ ಇದ್ದರೆ ಆ ರಾಜ್ಯದ ಕಥೆ ಏನು? ಪ್ರಕೃತಿ ಸುಮ್ಮನೆ ಇರುತ್ತಾ? ಏನು ಮಾಡಬೇಕೋ ಅದನ್ನು ಮಾಡುತ್ತೆ. ಇವತ್ತು ಎಲ್ಲ ಮಿತಿ ಮೀರ್ತಾ ಇದ್ದಾರೆ ಶಾಂತಿ ಪ್ರಿಯರು. ಅವರಿಗೆ ಪ್ರಕೃತಿ ಇಟ್ಟಿರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ.
ನಾವು ಚೆನ್ನಾಗಿ ಯಾರಿಗೂ ತೊಂದರೆ ಮಾಡದೆ ಬದುಕ್ತಾ ಇದ್ದೀವಿ, ಅವ್ರನ್ನೇ ಮುದ್ದಿಸ್ತಾ ಇದ್ದಾರೆ ಎಲ್ಲರೂ ಕೂಡ. ಯಾವುದೇ ದೇಶದವರು ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಅವರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಪ್ರಕೃತಿ ಸುಮ್ಮನೆ ಇರಲ್ಲ, ಏನೇನು ಮಾಡಿರ್ತಾನೋ ಅದನ್ನು ಅನುಭವಿಸಲೇಬೇಕು. ನಮಗೆ ಈಗ ಉದ್ವೇಗಕ್ಕೊಳಗಾಗ್ತೇವೆ, ಹೌದು. ಎಲ್ಲೆಲ್ಲೂ ಅವರೇ ನೋಡಿ. ಒಬ್ಬ ರಾಜನ ಸ್ವಂತ ಮಕ್ಕಳು 60,000 ಜನ, ಎಲ್ಲರಿಗೂ ಪೂರ್ತಿ ಅಧಿಕಾರ. ತತಶ್ಚ ಅಸಮಂಜಸ ಚರಿತಾನುಕಾರಿಭಿಃ ಸಾಗರೈಃ ಅಪಧ್ವಸ್ತ ಯಜ್ಞಾದಿ ಸನ್ಮಾರ್ಗೇ ಜಗತಿ ದೇವಾಃ ಸಕಲ ವಿದ್ಯಾಮಯಂ ಅಸಂಸ್ಪೃಷ್ಟಂ ಅಶೇಷದೋಚೈಃ ಭಗವತಃ ಪುರುಷೋತ್ತಮಸ್ಯ ಅಂಶಭೂತಂ ಕಪಿಲಂ ಪ್ರಣಮ್ಯ ತದರ್ಥಮೂಚುಃ. ಈ ವಿಷ್ಣು ಪುರಾಣದಲ್ಲಿ ಬಂದ ಈ ಅಂಶಗಳನ್ನು ಬೇರೆ ಯಾವ ಪುರಾಣವೂ ಕವರ್ ಮಾಡಿಲ್ಲ. ಅಸಮಂಜಸ ಚರಿತವನ್ನು ಅನುಸರಿಸ್ತಾ ಇದ್ದರು. ಅವರಪ್ಪ ಯಾಗ ಮಾಡ್ತಾ ಇದ್ದ, ಸುಮ್ಮನೆ ಇದ್ದರು. ಬೇರೆಯವರು ಯಾಗ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. 60,000 ಜನ ಮಕ್ಕಳು. ಯಾರು? ಕಾಶ್ಯಪರ ಮೊಮ್ಮಕ್ಕಳು, ಗರುಡನ ಸೋದರಳಿಯಂದಿರು. ಸುಮತಿ ಇದ್ದಾಳಲ್ಲ, ಗರುಡನ ತಂಗಿಯವಳು. ಆ ತಂಗಿಯಲ್ಲಿ ಹುಟ್ಟಿದವರು 60,000 ಜನ. ಗರುಡ ಯಾರು? ವೇದಾಭಿಮಾನಿ. ಅವನ ಸೋದರಳಿಯಂದ್ರಿ ಇವರು. ಎಲ್ಲ ಯಜ್ಞಾದಿ ಸನ್ಮಾರ್ಗಗಳನ್ನೇ ಇಲ್ಲ ಅಂತ ಮಾಡಿಬಿಟ್ಟಿದ್ರು. ಅಪಧ್ವಸ್ತ ಯಜ್ಞಾದಿ ಸನ್ಮಾರ್ಗೇ ಜಗತಿ. ಆಗ ದೇವತೆಗಳು ಸಕಲ ವಿದ್ಯಾಮಯಂ, ಎಲ್ಲ ವಿದ್ಯೆಗಳನ್ನು ಹೊಂದಿರುವ, ಅಸಂಸ್ಪೃಷ್ಟಂ ಅಶೇಷ ದೋಷೈ, ಯಾವುದೇ ದೋಷವಿರದ, ಭಗವತ ಪುರುಷೋತ್ತಮಸ್ಯ ಅಂಶಂ, ಪರಮಾತ್ಮನ ಅಂಶ ಎನಿಸಿದ ಕಪಿಲನಿಗೆ ನಮಸ್ಕಾರ ಮಾಡಿ ಬೇಡಿಕೊಂಡ್ರು. ಭಗವನ್ ಏಭಿಃ ಸಗರತನಯೈಃ ಅಸಮಂಜಸ ಚರಿತಮನುಗಮ್ಯತೆ. ಪೂಜ್ಯರೇ, ಕಪಿಲ ಋಷಿಗಳೇ, ಒಬ್ಬ ಅಸಮಂಜಸ ಹೋದ ಅಂದರೆ 60,000 ಜನ ಹುಟ್ಕೊಂಡ್ಬಿಟ್ಟಿದಾರಲ್ಲಪ್ಪ. ಅಸಮಂಜಸ ಒಬ್ಬ ಇದ್ದ. ಬಹಳ ದುಷ್ಟರನ್ನ ಹೊಡಿಲಿಕ್ಕೂ ಭಯ ಆಗತ್ತೆ. ಯಾಕೆ ಅಂದರೆ ಅವ್ರ ಜಾಗದಲ್ಲಿ 10 ಜನ ಹುಟ್ಟುಬಿಡ್ತಾರೆ. ಪಾಪ ಒಬ್ಬನೇ ವೀರಪ್ಪನಿದ್ದ. ಈಗ ಎಷ್ಟು ಜನ ಇದ್ದಾರೋ ಯಾರಿಗೂ ಗೊತ್ತು. ಹೊಡಿಲಿಕ್ಕೆ ಆನೆ ಇಲ್ಲ, ಕಡಿಲಿಕ್ಕೆ ಮರ ಅಂತೂ ಇದೆಯಾ? ಆ ಥರದವ್ರು ಎಷ್ಟು ಜನ ಹುಟ್ಟಿರ್ತಾರೋ ನೋಡಿ. ಅಸಮಂಜಸ ಒಬ್ಬನನ್ನು ಎಲ್ಲರೂ ಸೇರಿ ದೂಕ್ಬಿಟ್ವಿ, ಓಡಿಸ್ಬಿಟ್ವಿ. ಅವನು ನೋಡಿದ್ರೆ ಒಳ್ಳೆಯವನಾಗಿದ್ದ. ಇವರು ಅಸಮಂಜಸ ಚರಿತಾನುಕಾರಿಭಿ, ಅಸಮಂಜಸನನ್ನೇ ಅನುಸರಿಸ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದ್ರು. ಕಪಿಲನಿಗೆ ನಮಸ್ಕಾರ ಮಾಡಿ, ಕಥಮೇಭಿ ಅಸದ್ವೃತ್ತಮನುತರದ್ಭಿ ಜಗದ್ಭವಿಷ್ಯತಿ. ಯಾವುದೇ ಆಗಲಿ ಮೇರೆ ಮೀರಬಾರದು. ಒಳ್ಳೆಯದು ಅತಿಯಾದರೂ ಕಷ್ಟ, ಕೆಟ್ಟದ್ದು ಅತಿಯಾದರೂ ಕಷ್ಟ. ಈಗ ಕೆಟ್ಟದ್ದು ಅತಿ ಆಗ್ತಾ ಇದೆ. ಒಳ್ಳೆಯದು ಅತಿಯಾದರೂ ಬದುಕಬಹುದೇನೋ, ಕೆಟ್ಟದ್ದು ಅತಿ ಆದರೆ ಬದುಕಲ್ಲ. ಯಾವುದೇ ಪ್ರಾಣಿಗಳು ತನ್ನ ಮೇಲೆ ಕೆಡುಕು ಜಾಸ್ತಿ ಆಯಿತು ಅಂದರೆ ತಮ್ಮನ್ನು ತಾವೇ ಪ್ರಕೃತಿಗೆ ಒಪ್ಪಿಸಿಕೊಂಡು ಬಿಡುತ್ತೆ. ಆ ತರಹದ ಒಂದು ವಿಶಿಷ್ಟವಾದ ಪದ್ಧತಿ ಇದೆ. ಅತಿ ಆರ್ತ ಜಗತ್ ಪರಿತ್ರಾಣಾಯ ಚ ಭಗವತೋತ್ರ ಶರೀರಗ್ರಹಣಂ ಇತ್ಯಾಕರ್ಣ್ಯ ಭಗವಾನಾಹ ಅಲ್ಪೈರೇವ ದಿನೈ ವಿನಂಕ್ಷತಿ ಇತಿ. ಈ ತರಹದ ಅಸಮತೋಲನಗಳನ್ನು ಭೂಮಿಯಲ್ಲಿ ಸರಿ ಮಾಡಲಿಕ್ಕೆ ಅಲ್ವಾ ತಮ್ಮ ಅವತಾರ ಇರೋದು ಅಂತ ಕಪಿಲನಿಗೆ ನಮಿಸಿ ಹೇಳಿದರಂತೆ. ಆಗ ದೇವರು ಹೇಳಿದ, ಅಲ್ಪೈರೇವ ದಿನೈ ವಿನಂಕ್ಷಂತಿ, ಏನು ಯೋಚನೆ ಮಾಡಬೇಡಿ. ವಿನಂಕ್ಷಂತಿ, ನಶ್ಯತಿ ಲಟ್, ಆಯಿತಾ?
ಲೃಟಕ್ ಸಹ ಅಂತ ಸೂತ್ರ. ಲೃಟ್ ಏನಿದೆ ಅದಕ್ಕೆ ಕ್ಸ ಅನ್ನುವ ಪ್ರತ್ಯಯ ಬರುತ್ತೆ. ಅವಾಗೇನಾಗತ್ತೆ, ನಂಕ್ಷ್ಯತಿ ಅಂತ ರೂಪ ಆಗುತ್ತೆ. ನಶ್ಯತಿ ಇದ್ದದ್ದು ನಂಕ್ಷ್ಯತಿ ಅಂತ ರೂಪ. ವಿನಂಕ್ಷ್ಯಂತಿ ಇತಿ, ಸಾಯುತ್ತಾರೆ. ಅತ್ರಾಂತರೇ ಚ ಸಗರಃ ಹಯಮೇಧಮಾರಭತ. ಸಗರ ಏನು ಮಾಡಿದ? ಅಶ್ವಮೇಧ ಶುರು ಮಾಡಿದ. ತಸ್ಯ ಚ ಪುತ್ರೈಃ ಅಧಿಷ್ಠಿತಮಸ್ಯಾಶ್ವಂ ಕೋಪಿ ಅಪಹೃತ್ಯ ಭುವೋ ಬಿಲಂ ಪ್ರವಿವೇಶ. ಆ ಎಲ್ಲ 60,000 ಜನ ನೋಡ್ಕೋತಾ ಇದ್ರು ಮಕ್ಕಳು. ಅವ್ರು ನೋಡ್ತಾ ಇರುವಾಗಲೇ ಕುದುರೆಯನ್ನು ಅಪಹರಿಸಿ ಅವರಿಗೆ ಕಾಣುವಂತೆ ಒಂದು ಬಿಲವನ್ನು ಹೊಕ್ಕ. ತತಸ್ತತ್ತನಯಾಃ ಚ ಅಶ್ವ ಖುರಗತಿ ನಿರ್ಬಂಧೇನ ಅವನೀಂ ಏಕೈಕೋ ಯೋಜನಂ ಚಕ್ನು. ಆಮೇಲೆ ಅವರೇನು ಮಾಡಿದ್ರು, ಕುದುರೆ ಓಡಿಸ್ಕೊಂಡು ಹೋಗಿದ್ದ ಅವನು. ಅದರಿಂದಾಗಿ ಹೆಜ್ಜೆಗಳು ಎಲ್ಲಿ ಬಿದ್ದಿವೆ ಕುದುರೆಗಳದ್ದು, ಆ ಹೆಜ್ಜೆಗಳನ್ನು ಫಾಲೋ ಮಾಡ್ಕೊಂಡು ಹೋದ್ರು. ಸರಿ ಅಗಿರಿ ಎಂದ್ರು, ಅಗಿದ್ರು. 60,000 ಜನ ಒಂದೊಂದು ಯೋಜನೆ ಆಗಿದ್ರೆ ಏನು ಪಾತಾಳ, ಏನು ಬೇಕಾದ್ರೆ ಸಿಕ್ಬಿಡುತ್ತೆ. ನಮ್ಮದೆಲ್ಲ ಹಂಗೆ ಕಲೆಕ್ಟಿವ್ ಎಫರ್ಟ್ ಇರಲ್ಲ. ನಮ್ಮದು ಎಲ್ಲ ಹೇಗೆ ಅಂದರೆ, ನಮ್ಮದು ಊಹೆ ಕರೆಕ್ಟಾಗಿ ಭಾರತದಲ್ಲಿರುವ 70 ಲಕ್ಷ ಯುವಕರು, ದೃಢಕಾಯರಾದ ಯುವಕರು 2 ಅಡಿಯಿಂದ ಹಾರಿದ್ರೆ ಪಕ್ಕದ ದೇಶ ಪೂರ್ತಿ ಭೂಕಂಪಕ್ಕೆ ಒಳಗಾಗತ್ತೆ. ಎಲ್ಲರೂ ಒಂದೇ ಟೈಮ್ಗೆ ಹಾರಬೇಕು. ಇದು ಒಂದು ಊಹೆ, ಅಭ್ಯೂಹ. ಕನಿಷ್ಠ ಪಕ್ಷ ಎಷ್ಟು ಕೆ ಜಿ ಇರ್ತಾರೆ? 50 ಕೆ ಜಿ ಇರ್ತಾರೆ. ಈ ತರಹ ಮಾಡಿದ್ರೆ ಪಕ್ಕದ ದೇಶದಲ್ಲಿ ಉಲ್ಲೋಲ ಕಲ್ಲೋಲ ಆಗತ್ತೆ. ಇದೊಂದು ಅಭ್ಯೂಹ ಅಂತಾರೆ ಸಂಸ್ಕೃತದಲ್ಲಿ. ಆ ತರಹ ಯಾರೂ ಮಾಡಲಿಕ್ಕಾಗಲ್ಲ. ಆದರೆ ಇವ್ರದ್ದು ಕಲೆಕ್ಟಿವ್ ಎಫರ್ಟು. ಅಗದ್ರು ಪಾತಾಳ ಸಿಕ್ಬಿಡುತ್ತೆ. 60,000 ಜನ ಒಬ್ಬೊಬ್ಬ ಎಷ್ಟು ಬೇಕಾದ್ರೆ ಅಗಿಬೋದು. ಹೀಗೀಗೆ ಉದ್ದುದ್ದ, ಆಳ ಹೆಂಗೆ ಬೇಕಾದರೂ, ಅಗಲ ಆಳ ಅಗಲಗಳಲ್ಲಿ ಕೆತ್ತಬಹುದು. ಪಾತಾಳೇಚ ಅಶ್ವಂ ಪರಿಭ್ರಮಂತಂ ತಂ ಅವನೀಪತಿ ತನಯಾಹ ದದೃಶು. ಅಲ್ಲಿ ಪಾತಾಳದಲ್ಲಿ ಕುದುರೆ ಓಡಾಡ್ಕೊಂಡಿತ್ತು. ನಾತಿದೂರೇ ಅವಸ್ಥಿತಂಚ ಭಗವಂತಂ ಅಪಘನೆ ಶರತ್ಕಾಲೇ ಅರ್ಕಮಿವ ತೇಜೋಭಿಃ ಅನವರತಂ ಊರ್ಧ್ವಂ ಅಧಶ್ಚ ಅಚೇಚ ದಿಶಶ್ಚ ಉದ್ಭಾಸಯಮಾನಂ ಹಯಹರ್ತಾರಂ ಕಪಿಲರ್ಜಿಂ ಅಪಶ್ಯನ್. ಅದರ ಹತ್ತಿರದಲ್ಲೇ ಇದ್ದ. ನಾತಿದೂರೇ ಅವಸ್ಥಿತಂ ಭಗವಂತಂ ಅಪಘನೆ ಶರತ್ಕಾಲೆ, ಮೋಡವಿರದ ಶರತ್ಕಾಲದಲ್ಲಿ ಬೆಳಗುವ ಸೂರ್ಯನಂತೆ ಇದ್ದಾನೆ. ಅವನ ತೇಜಸ್ಸು ಅನವರತಂ ಊರ್ಧ್ವಂ ಅಧಶ್ಚ ಅಶೇಷ ದಿಶಶ್ಚ ಉದ್ಭಾಸಯಮಾನಂ. ಕೆಳಗಡೆ ಮೇಲ್ಗಡೆ ಅಕ್ಕಪಕ್ಕದ ಎಲ್ಲ ದಿಕ್ಕುಗಳನ್ನು ಬೆಳಗಿಸುವ, ಕುದುರೆಯನ್ನು ಅಪಹರಿಸುವ ಕಪಿಲರ್ಷಿಯನ್ನು ನೋಡಿದ್ರು. ತತಶ್ಚ ಉದ್ಯತಾಯುಧಾ ದುರಾತ್ಮಾನಃ ಅಯಂ ಅಸ್ಮದಪಕಾರಿ ಯಜ್ಞ ವಿಘ್ನಕಾರಿ ಹನ್ಯತಾಂ ಹಯಹರ್ತ ಹನ್ಯತಾಂ ಇತ್ಯವೋಚನ್ ಅಭ್ಯಧಾವನಶ್ಚ. ಆಯುಧಗಳನ್ನೆತ್ತಿ ಆ ದುರುಳರು ನಮಗೆ ಅಪಕಾರಿ, ಯಜ್ಞ ವಿಘ್ನಕಾರಿ, ಕುದುರೆಯನ್ನು ಕದ್ದವ, ಕೊಲ್ರಿ ಅಂತ ಓಡಿದರಂತೆ. ತತಸ್ತೇನಾಪಿ ಭಗವತ ಕಿಂಚಿದೀಶತ್ ಪರಿವರ್ತಿತ ಲೋಚನೇನ ಅವಲೋಕಿತಾಃ ಸ್ವಶರೀರ ಸಮುತ್ಥೇನ ಅಗ್ನಿನ ದಹ್ಯಮಾನಾಃ ವಿನೇಶು. ಆ ದೇವರು ಕಿಂಚಿದೀಶತ್ ಪರಿವರ್ತಿತ ಲೋಚನೇನ, ಸ್ವಲ್ಪ ಕಣ್ತೆರೆದ, ಅದರಿಂದ ಹೊರಟ
ಸ್ವಶರೀರ ತಮುತ್ಥೇನ ಅಗ್ನಿನ, ಅವರ ಕಣ್ಣಿನಲ್ಲಿಯೇ ಅವರ ದೇಹದಲ್ಲಿ ಬೆಂಕಿ ಅಥವಾ ಇವನಿಂದ ಹೊರಟ ಬೆಂಕಿ, ಎರಡರಲ್ಲಿ ಯಾವುದಾದ್ರು ಒಂದು ಅಗ್ನಿಯಿಂದ ಸುಟ್ಟು ಹೋಗಿ ಎಲ್ಲ ನಾಶ ಆಗಿ ಹೋದು. ತಲವಕಾರೋಪನಿಷತ್ತಿನಲ್ಲಿ ವಿದ್ಯುತೋ ವ್ಯದ್ಯುತತ್ ವಿದ್ಯುತೋ ವ್ಯದ್ಯುತದಿತಿ, ಕಪಿಲನಾಮಕ ಪರಮಾತ್ಮ ಮಿಂಚಿನ ಒಳಗಡೆ ಇದ್ದು ಸುಡುವವ ಅಂತ ಅದು ತೋರಿಸಿದ್ರಲ್ಲಿ. ಸ್ವಲ್ಪ ಕಣ್ತೆರೆದ, ಎಲ್ಲ ಸುಟ್ಟು ಹೋದರು. ಸಗರೋಪಿ ಅವಗಮ್ಯ ಅಶ್ವಾನುತಾರಿತತ್ ಪುತ್ರಬಲಮಚೇತಂ ಪರಮರ್ಜಿಣ ಕಪಿಲೇನ ತೇಜಸಾ ದಗ್ಧಂ ತತಃ ಅಂಶುಮಂತಂ ಅಸಮಂಜಸ ಪುತ್ರಂ ಅಶ್ವಾನಯನಾಯ ಯುಯೋಜ. ಇವನು ಯಾಗ ಮಾಡ್ತಾ ಇದ್ದಾನೆ. ಬಂದು ಹೇಳಿದ್ರು ಸಗರನಿಗೆ, ನಿಮ್ಮ 60,000 ಜನ ಮಕ್ಕಳು ಸುಟ್ಟು ಹೋಗಿದ್ದಾರೆ ಅಂತ. ಯಾಗ ನಿಲ್ಲಿಸೋ ಹಾಗಿಲ್ಲ. ಯಾಗದ ಒಳಗಡೆ ವ್ರತದ ಒಳಗಡೆ ಇದ್ದರೆ, ಅಶ್ವಮೇಧ ರಾಜಸೂಯಾದಿ ಯಾಗಗಳಲ್ಲಿ ತೊಡಗಿದರೆ ಮೃತಕ ಇಲ್ಲ. ಆ ಕಾರಣದಿಂದ ಕಪಿಲ ಸುಟ್ಟಿದ್ದಾನೆ ಅಂತ ಹೇಳಿದ್ರು. ತೆಗೆದುಕೊಂಡು ಬಾ ಅಂತ ಹೇಳಿ ಅವ ಏನು ಮಾಡಿದ, ಅಸಮಂಜಸನನ್ನು ಕಳುಹಿಸಿದ, ಇದು ಅಂಶುಮಂತನನ್ನು ಕಳುಹಿಸಿದ. ಸತು ಸಗರ ತನಯ ಖಾತ ಮಾರ್ಗೇಣ ಕಪಿಲಮುಪಗಮ್ಯ ಭಕ್ತಿನಮ್ರಸ್ತದಾ ತುಷ್ಟಾವ. ಸಗರರ ತನಯರು, ಸಾಗರರು ತೋಡಿದ ದಾರಿಯ ಮೂಲಕ ಸೀದಾ ಪಾತಾಳಕ್ಕೆ ಹೋದ. ಅಲ್ಲಿ ಅವನಿದ್ದ. ಭಕ್ತಿ ನಮ್ರ ತದಾ ತುಷ್ಟಾವ, ಭಕ್ತಿಯಿಂದ ಸ್ತೋತ್ರ ಮಾಡಿದ. ಆ ಸಂತೋಷದಿಂದ ಅಥೈನಂ ಭಗವಾನಾಹ, ದೇವರು ಹೇಳಿದ, ಗಚ್ಚ ಏನಂ ಪಿತಾಮಹಾಯ ಅಶ್ವಂ ಪ್ರಾಪಯ, ಹೋಗು ಈ ಕುದುರೆಯನ್ನು ತಗೋ, ವರಂ ವೃಣೀಶ್ವ ಚ ಪುತ್ರಕ ಪೌತ್ರಶ್ಚತೆ ಸ್ವರ್ಗಾದ್ ಗಂಗಾಂ ಭುವಂ ಆನೇಶ್ಯತೆ ಇತಿ. ವರ ಕೇಳು, ಹಾಗೆ ನಿನ್ನ ಮೊಮ್ಮಗ ಗಂಗೆಯನ್ನು ಸ್ವರ್ಗದಿಂದ ತರ್ತಾನೆ. ಅಥ ಅಂಶುಮಾನಪಿ ಸ್ವರ್ಯಾತಾನಾಂ ಬ್ರಹ್ಮದಂಡ ಹತಾನಾಂ ಅಸ್ಮತ್ ಪಿತॄಣಾಂ ಅಸ್ವರ್ಗಯೋಗ್ಯಾನಾಂ ಸ್ವರ್ಗಪ್ರಾಪ್ತಿಕರಂ ವರಮಸ್ಮಾಕಂ ಪ್ರಯಚ್ಛ ಇತಿ ಪ್ರತ್ಯಾಹ. ಆಗ ಅಂಶುಮಂತನು ಹೇಳಿದ, ನನ್ನ ಚಿಕ್ಕಪ್ಪಂದಿರು ಬ್ರಹ್ಮದಂಡ ಹತರು, ಎಲ್ಲ ಬ್ರಾಹ್ಮಣರನ್ನು ಕೆಡಕಿ ಸತ್ತವರು, ಅಸ್ಮತ್ ಪಿತೃಣಾಂ ಅಸ್ವರ್ಗಯೋಗ್ಯಾನಾಂ, ಸ್ವರ್ಗಕ್ಕೆ ಯೋಗ್ಯರಲ್ಲ, ನಿನ್ನಂತಹ ಪರಮ ಪುರುಷನನ್ನು ಹೊಡಿಲಿಕ್ಕೆ ಅಂತ ಬಂದವರು, ಅವರನ್ನು ಸ್ವರ್ಗಕ್ಕೆ ತಲುಪಿಸುವ ವರವನ್ನು ನಮಗೆ ಕೊಡು ಅಂತ ಕೇಳಿದ. ತದಾಕರ್ಣ್ಯ ತಂಚ ಭಗವಾನಾಹ ಉಕ್ತಮೇವ ಏತನ್ಮಯಾದ್ಯ ಪೌತ್ರಸ್ಥೆ ತ್ರಿದಿವದ್ ಗಂಗಾಂ ಭುವಂ ಆನೇಷ್ಯತಿ. ನಾನು ಈಗ ತಾನೇ ಹೇಳಿದೆ ಅಲ್ವೇನಪ್ಪ, ನಿನ್ನ ಮೊಮ್ಮಗ ಗಂಗೆಯನ್ನು ತರ್ತಾನೆ ಅಂತ. ತದಂಬತಾಚ ಸಂಸ್ಪೃಷ್ಟೇಶು ಅಸ್ಥಿ ಭಸ್ಮಸು ಚ ಏತೆ ಸ್ವರ್ಗಂ ಆರೋಕ್ಷ್ಯಂತಿ. ಆ ನೀರು ಮುಟ್ಟಲಿ, ಮೂಳೆಯನ್ನು ಭಸ್ಮವನ್ನು, ನೀವೆಲ್ಲ ಸ್ವರ್ಗವನ್ನು, ಅವರೆಲ್ಲ ಸ್ವರ್ಗವನ್ನು ಕುರಿತು ಏರುತ್ತಾರೆ ಎಂದ. ಆಯ್ತಾ? ಭಗವದ್ವಿಷ್ಣು ಪಾದಾಂಗುಷ್ಠ ನಿರ್ಗತಸ್ಯ ಹಿ ಜಲಸ್ಯ ಏತನ್ ಮಾಹಾತ್ಮ್ಯಂ. ದೇವರ ಅಡಿಗಳನ್ನು ತಾಗಿ ಹೊರಬಂದ ಗಂಗೆಗೆ ಈ ಮಹತ್ವ ಅಲ್ವೇ ಇರೋದು. ಎನ್ನ ಕೇವಲಂ ಅಭಿಸಂಧಿಪೂರ್ವಕಂ ಸ್ನಾನಾದಿ ಉಪಭೋಗೇಚು ಉಪಕಾರಕಂ ಅನಭಿಸಂಹಿತಮಪಿ ಅಪೇತ ಪ್ರಾಣಸ್ಯ ಅಸ್ಥಿ ಚರ್ಮ ಸ್ನಾಯು ಕೇಶಾದಿ ಉಪಸ್ಪೃಷ್ಟಂ ಶರೀರಜಮಪಿ ಪತಿತಂ ಸದ್ಯ ಶರೀರಣಂ ಸ್ವರ್ಗಂ ನಯತಿ. ಕೇವಲ ಸಂಕಲ್ಪ ಮಾಡಿ ಅಭಿಸಂಧಿಪೂರ್ವಕವಾಗಿ ಇಳಿಯೋದಲ್ಲ, ಅಭಿಸಂಧಿ ಇಲ್ಲದೆಯೂ ಅಭಿಸಂಧಿಪೂರ್ವಕ ಸಂಕಲ್ಪಪೂರ್ವಕ ಇಳಿಯೋದು, ಸ್ನಾನಾದಿಗಳನ್ನು ಮಾಡೋದು, ಅದನ್ನು ಮಾತ್ರ ಮಾಡಿದ್ರೆ ಉಪಕಾರಕ ಅಲ್ಲ. ಮತ್ತೆ
ಅಸ್ಥಿಚರ್ಮ ಸ್ನಾಯು ಕೇತಾದಿ ಉಪಸ್ಪೃಷ್ಟಂ ಶರೀರಜಮಪಿ. ನೋಡು ಮೂಳೆ, ಅದರ ಭಸ್ಮ, ಅದನ್ನು ಮುಟ್ಟಿದ್ರೂ ಗಂಗೆ ಇವ್ರಿಗೆ ಯಾವತ್ತೂ ಅಭಿಮಾನ ಇರುತ್ತಲ್ಲ ನಮ್ದಿದು ಅಂತ, ಅವರಿಗೆ ಒಳ್ಳೆ ಗತಿಯಾಗುತ್ತೆ. ಅವ್ರು ಅಲ್ಲೇ ಓಡಾಡ್ತಾ ಇದ್ರ ಅಂದರೆ ಅಲ್ಲೇ ಏನು ಓಡಾಡ್ತಾ ಇರಲಿಲ್ಲ, ಅವರವರವರ ಆಯಾ ಲೋಕಗಳನ್ನು ಸೇರಿದ್ರು. ಯಾವ 60,000 ಜನ ಯಾವ ಲೋಕವನ್ನು ಸೇರಬೇಕೋ ಆ ಲೋಕ ಸೇರಿಯಾಗಿತ್ತು. ಅದು ದೇವರ ಒಂದು ಕರುಣೆ, ಅಂಶುಮಂತನ ಮೇಲಿನ ಕರುಣೆ. ಆದರೆ ಇದನ್ನು ಟೈಮ್ ಆಗಲಿ ಅಂತ. ಆಮೇಲೆ ಪ್ರಣಮ್ಯ ಈ ರೀತಿಯಾಗಿ ನಮಸ್ಕರಿಸಿ ಅಂಶುಮಂತ ಭಗವತೆ ಅಶ್ವಮಾದಾಯ ಪಿತಾಮಹ ಯಜ್ಞಂ ಆಜಗಾಮ. ಆಮೇಲೆ ಕುದುರೆ ತಗೊಂಡು ಬಂದ. ಸಗರೋಪಿ ಅಶ್ವಮಾಸಾದ್ಯ ತಮ್ಮ ಯಜ್ಞಂ ತಮಾಪಯಾಮಾಸ. ಕುದುರೆ ಬಂದಮೇಲೆ ಏನಿದೆ, ಯಾಗ ಮಾಡಿದ್ರು. ಸಾಗರಂಚ ಆತ್ಮಜ ಪ್ರೀತ್ಯ ಪುತ್ರತ್ವೇ ಕಲ್ಪಿತವಾನ್. ಆಮೇಲೆ ಆ ಸಾಗರನನ್ನು ಪ್ರೀತಿಯಿಂದ ಮಗ ಅಂತ ಸ್ವೀಕಾರ ಮಾಡಿದ, ಮೊಮ್ಮಗನನ್ನು ಮಗ ಅಂತ ಸ್ವೀಕಾರ ಮಾಡಿದ. ತಸ್ಯ ಅಂಶುಮತೋ ದಿಲೀಪ ಪುತ್ರೋ ಭವತ್. ಅಂಶುಮಂತನಿಗೆ ದಿಲೀಪ, ದಿಲೀಪನಿಗೆ ಭಗೀರಥ. ಯಹ ಅಸ್ಮೈ ಗಂಗಾಂ ಸ್ವರ್ಗಾದಿಹಾನಾಯ ಭಾಗೀರಥಿ ಸಂಜ್ಞಾಂ ಚಕಾರ. ಅವನೇನು ಮಾಡಿದ, ಗಂಗೆಯನ್ನು ತಂದ. ಭಗೀರಥ, ಗಂಗೆ ಭಗೀರಥನಿಂದ ಬಂದವಳು, ಹೀಗಾಗಿ ಭಗೀರಥ ತಂದೆಯ ಹಾಗೆ. ಭಾಗೀರಥಿ, ಭಗೀರಥನ ಮಗಳು, ಗಂಗೆಗೆ ಭಾಗೀರಥಿ ಅಂತ ಹೆಸರು. ಭಗೀರಥಾತ್ ಸುಹೋತ್ರ, ಭಗೀರಥನ ಮಗ ಸುಹೋತ್ರ. ಇಲ್ಲಿ ವಿಸ್ತಾರವಾಗಿ ಹೇಳಲಿಲ್ಲ. ಭಗೀರಥಾತ್ ಸುಹೋತ್ರ, ಸುಹೋತ್ರನ ಮಗ ಶ್ರುತ, ಶ್ರುತನ ಮಗ ನಾಭಾಗ, ಇನ್ನೊಬ್ಬ ಎರಡನೇವನು ಇಮ್ಮಡಿ ನಾಭಾಗ. ಇವನು ನಾಭಾಗನಿಂದ ಅಂಬರೀಷ, ಅಂಬರೀಷನ ಮಗ ಸಿಂಧುದ್ವೀಪ. ಋಗ್ವೇದದ ಸಂಧ್ಯಾ ವಂದನೆಯಲ್ಲಿ ಆಪೋಹಿಷ್ಠೇತಿ ಮಂತ್ರಸ್ಯ ನಾಭಾಗ ಸಿಂಧುದ್ವೀಪ ಋಷಿ ಅಂತೇವೆ. ನಾಭಾಗ ಸಿಂಧುದ್ವೀಪ ಯಾರು ಅಂದರೆ ಇವನೇ. ಕ್ಷತ್ರಿಯ ಕಂಡ ಮಂತ್ರದಿಂದ ನಾವು ಜಪ ಮಾಡ್ತಾ ಇದ್ದೀವಿ. ಆ ಸಿಂಧುದ್ವೀಪನಿಗೆ ಅಯುತಾಯು ಅಂತ. ಅಯುತಾಯುವಿನ ಮಗ ಋತುಪರ್ಣ. ಈ ಋತುಪರ್ಣನೇ ನಳನಿಗೆ ಸಹಾಯ ಆದವ. ನಳನ ಕಥೆಯಲ್ಲಿ ನಾವು ಕೇಳ್ತೇವಲ್ವಾ, ನಳ ತಕ್ಷಕನಿಂದ ವಿಕಾರ ಹೊಂದಿ ಬಾಹುಕ ಎಂಬ ಹೆಸರನ್ನು ಪಡೆದು ಋತುಪರ್ಣನ ಮನೆಗೆ ಬಂದ. ಋತುಪರ್ಣ ಅವನಿಗೆ ಎಲ್ಲ ಕೆಲಸವನ್ನು ಕೊಟ್ಟ, ಬೇರೆ ಬೇರೆ ಕೆಲಸಗಳನ್ನು. ಆ ಋತುಪರ್ಣನಿಗೆ ಒಂದು ಸುಳ್ಳು ಸುದ್ದಿ ಹಬ್ಬಿಸಿದಳು, ಅವನೊಬ್ಬನಿಗೇನೆ. ಅವಳು ಮತ್ತೆ ಮದುವೆ ಆಗಲಿಕ್ಕೆ ಒಪ್ಪಿದಾಳಂತೆ. ದಮಯಂತಿ, ನೀನು ಬರಬೇಕಂತೆ ಸ್ವಯಂವರಕ್ಕೆ. ಋತುಪರ್ಣ ಹೊರಟ. ಅವನಿಗೇನು ಗೊತ್ತಿರಲಿಲ್ಲ ನೋಡಿ, ದಮಯಂತಿ ಇಷ್ಟು ಪತಿವ್ರತೆ ಅಂತ. ಇರಲಿ, ಗಂಡ ಇರೋ ತನಕ ಇದು ಮಾಡಿದ್ಲು, ಮತ್ತೆ ಆಗತ್ತೆ ಅಂತ ಹೊರಟ. ಅವನೊಬ್ಬನೇ, ಅವನ ಜೊತೆಗೆ ಇವನು ಹೊರಟ. ಬಾಹುಕ, ಆ ಬಾಹುಕನೇ ನಳ. ಆಮೇಲೆ ದಾರಿಯಲ್ಲಿ ಅನೇಕ ಪ್ರಸಂಗಗಳಾಯಿತು. ಅದೆಲ್ಲ ನೀವು ನಳನ ಕಥೆಯಲ್ಲಿ ಕೇಳಿಯೇ ಇದ್ದೀರಾ. ಆಮೇಲೆ ಅವರಿಬ್ಬರು ಗೆಳೆಯರಾದರು, ಎಲ್ಲ ಸುಖಾಂತ ಆದಮೇಲೆ. ಅದನ್ನು ಇಲ್ಲಿ ನೆನಪಿಸ್ತಾ ಇದ್ದಾರೆ. ತತ್ಪುತ್ರಶ್ಚ ಋತುಪರ್ಣ ಯೋಸೌ ನಳಸಹಾಯ ಅಶ್ವಹೃದಯಜ್ಞ ಅಭೂತ್. ಋತುಪರ್ಣ ಅಂತ ಈಗ ಯಾರೋ ಹೆಸರಿಟ್ಕೊಂಡಿದ್ದಾರೆ. ಅವನು ಕರ್ನಾಟಕದಲ್ಲಿ ಅಪ್ಪಟ ಕನ್ನಡಿಗರು ಋತುಪರ್ಣ ಅಂತೆಲ್ಲ ಇಡ್ತಾ ಇದ್ರು. ಅದರ ಋತುಪರ್ಣ ಅಂತ ಒಬ್ಬ ಇದ್ದಾನೆ, ಹುಡುಗ, ನೀನು ನಮ್ಮವನೇ ಎಲ್ಲ ಇದ್ದಾನೆ ಋತುಪರ್ಣ.
ಚೆನ್ನಾದ ಹೆಸರುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಒಬ್ಬ ಚಾರುದೇಶನ ಅಂತ ಇದ್ದಾನೆ, ಕೃಷ್ಣನ ಮಗ, ಕೃಷ್ಣನ ಮಗನ ಹೆಸರು. ಅವರಪ್ಪನ ಹೆಸರು ಕೃಷ್ಣ ಅಲ್ಲ, ಗೊತ್ತಿಲ್ಲ. ತತ್ಪುತ್ರಷ್ಟೇ ಋತುಪರ್ಣ ಯೋತವು ನಳತಃ ಯಃ ಅಕ್ಷಹೃದಯಜ್ಞ ಅಭೂತ್. ಋತುಪರ್ಣನ ಮಗ ಸರ್ವಕಾಮ, ಅವನ ಮಗ ಸುದಾಸ. ಸುದಾತನ ಮಗ ತೌದಾತ, ಅವನ ನಿಜವಾದ ಹೆಸರು ಮಿತ್ರಸಹ ಅಂತ. ಈ ಮಿತ್ರಸಹ ಅಲಿಯಾ ಸೌದಾಸ, ಅವನ ಕಥೆ ಬಹಳ ಜನರನ್ನ ಸೆಳೆದಿಲ್ಲ, ಆಶ್ಚರ್ಯ ಆಗುತ್ತೆ. ಪ್ರಾಯ ಈ ಕಥೆ ಎಷ್ಟು ದೊಡ್ಡದಿದೆ, ಬೇರೆ ಬೇರೆ ಪುರಾಣಗಳಲ್ಲಿ ಬಂದದ್ದನ್ನು ಸೇರಿಸಿಕೊಂಡ್ರೆ ಬಹಳ ಹಿರಿದಾಗಿ ಹಿಕ್ಕುತ್ತೆ. ಆದರೆ ಜನರನ್ನು ಸೆಳೆದಿಲ್ಲ. ದಾಸರು ಅದನ್ನು ಕುರಿತು ಬರೆಯೋಲ್ಲ, ಯಾವ ಕಾವ್ಯ ಇಲ್ಲ, ನಾಟಕ ಇಲ್ಲ, ಫಿಲ್ಮ್ ಅಂತೂ ಕೇಳಲೇಬೇಡಿ, ಯಾವುದೂ ಇಲ್ಲ ಇವ್ರ ಬಗ್ಗೆ. ಆದರೆ ಎಷ್ಟು ವೆರೈಟಿ ಅಂದರೆ ಇವನ ಕಥೆ, ಅಷ್ಟು ಟರ್ನು ಅಷ್ಟು ಟ್ವಿಸ್ಟು. ತಂಚ ಅವನ ಹೆಸರು ಮಿತ್ರಸಹ ಅಂತ. ಸಚ ಅಟವ್ಯಾಂ ಮೃಗಯಾರ್ಥಿ ಪರ್ಯಟನ್ ವ್ಯಾಘ್ರದ್ವಯಂ ಅಪಶ್ಯತ್. ಅವನು ಬೇಟೆಗಾಗಿ ತಿರುಗ್ತಾ ಇರುವಾಗ 2 ಹುಲಿ ನೋಡಿದ. ತಾಭ್ಯಾಂ ತದ್ವನಂ ಅಪಮೃಗಂ ಕೃತಂ ಮತ್ವಾ ಏಕಂ ತಯೋರ್ ಬಾಣೇನ ಜಘಾನ. ಅವನಿಗೆ ಅವುಗಳ ಮೇಲೆ ಸಿಟ್ಟು ಬಂತು. ಈ ಹುಲಿಗಳು ಓಡಾಡ್ತಾ ಇರೋದ್ರಿಂದಲೇನೆ ಎಲ್ಲ ಜಿಂಕೆಗಳು ನಾಶ ಆಗಿದೆ ಅಂತ ಅಂದ್ಕೊಂಡು ಆ ಹುಲಿಗಳಲ್ಲಿ ಒಂದನ್ನು ಬಾಣ ಹೂಡಿದ. ಮ್ರಿಯಮಾಣಶ್ಚ ಅಥೋ ಅತಿ ಭೀಷಣಾಕೃತಿ ಅತಿ ಕರಾಲವದನಃ ರಾಕ್ಷಸಃ ಅಭೂತ್. ಸಾಯ್ತಾ ಸಾಯ್ತಾ ಆ ಜಿಂಕೆ ಭೀಕರವಾದ ಮೋರೆಯ ರಾಕ್ಷಸವಾಗಿ ಪರಿಣಾಮವಾಯಿತು. ಆ ರಾಕ್ಷಸ ಹೇಳಿದ, ದ್ವಿತೀಯೋಪಿ ಪ್ರತಿಕ್ರಿಯಾಂ ನತೆ ಕರಿಷ್ಯಾಮಿ ಇತ್ಯುಕ್ತ್ವ ಅಂತರ್ಧಾನಂ ಜಗಾಮ. ನಾನು ತಮ್ಮ ಆಗಿರಬಹುದು, ಆದರೆ ನಿನಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೇನೆ ಅಂತ ಹೇಳಿದ, ಕಣ್ಮರೆಯಾಗಿಬಿಟ್ಟ. ಕಾಲೇನ ಗಚ್ಚತ ಸೌದಾತೋ ಯಜ್ಞಮಯಜತ್. ಆಮೇಲೆ ಎಲ್ಲ ಮರ್ತೋಯ್ತು, ಯಾಗ ಮಾಡ್ತಾ ಇದ್ದ. ಪರಿನಿಷ್ಠಿತ ಯಜ್ಞೆ ಆಚಾರ್ಯೇ ವಸಿಷ್ಠೆ ನಿಷ್ಕ್ರಾಂತೆ ತದ್ರಕ್ಷಃ ವಸಿಷ್ಠರೂಪಮಾಸ್ಥಾಯ ಯಜ್ಞಾವತಾನೆ ಮಮ ನರಮಾಂಸ ಭೋಜನಂ ದೇಯಂ ತತ್ ಸಂಸ್ಕ್ರಿಯತಾಂ ಕ್ಷಣಾತ್ ಆಗಮಿಷ್ಯಾಮಿ ಇತ್ಯುಕ್ತ ನಿಷ್ಕ್ರಾಂತ. ಆ ರಾಕ್ಷಸ ವೇಷವನ್ನು ತೊಟ್ಟು ವಸಿಷ್ಠರದ್ದು ಯಾಗ ಮಾಡಿಸಿ ಯಾಗದ ಕಡೆಯಲ್ಲಿ ಹೇಳಿದ, ಒಂದೆರಡು ಕ್ಷಣದಲ್ಲಿ ಬರ್ತೀನಿ ಅಂತ, ಮನುಷ್ಯ ಮಾಂಸ ಮಾಡಿಡಿ ಬರ್ತೀನಿ ಅಂತ. ಆಯಿತಾ. ಭೂಯಶ್ಚ ಸೂದವೇತಂ ಕೃತ್ವ ರಾಜಾಜ್ಞೆಯ ಮಾನುಷಂ ಮಾಂಸಂ ಸಂಸ್ಕೃತ್ಯ ರಾಜ್ಞೋ ನಿವೇದಯಿತು. ಏಯ್ ಯಾರಲ್ಲೇ ಅಂತ ಕರೆದ. ಬಂದವನು ಇದೇ ರಾಕ್ಷಸನೇ. ವಸಿಷ್ಠನ ವೇಷ ಹಾಕಿಕೊಂಡು ಬಂದವನು ಅಡುಗೆವನಾಗಿ ಬಂದು ವಸಿಷ್ಠ ರುಚಿಗಳು ಹೇಳ್ತಾ ಇದ್ದಾರೆ, ನರಮಾಂಸ ಭಕ್ಷ್ಯ ಬೇಕಂತೆ, ಹೋಗಿ ತಯಾರು ಮಾಡು. ಆಯ್ತು, ಹೋದ, ತಂದ, ತಯಾರು ಮಾಡ್ದ. ಆಯ್ತಾ. ಭೂಯಶ್ಚ ಸೂದವೇತಂ ಕೃತ್ವ ಅಸಾವಪಿ ಹಿರಣ್ಯ ಪಾತ್ರೆ ಮಾಂಸಮಾದಾಯ ವಸಿಷ್ಠಾಗಮನ ಪ್ರತೀಕ್ಷಾಕಃ ಭವತ್. ಶಾಪ ಕೊಡಿಸ್ಬೇಕು ಅಂತನ್ನುವಂತಹ ಉತ್ಕಟವಾದ ಬಯಕೆ ಹೇಗಿದೆ ಅಂದರೆ, ಅವರು ಇನ್ನೂ ಬರಲಿಕ್ಕೆ ಬಹಳ ಸಮಯ ಇರುವಾಗಲೇ ತಟ್ಟೆಯಲ್ಲಿ ಎಲ್ಲ ತರಹದ ಮನುಷ್ಯರ ಮಾಂಸದ ಊಟವನ್ನು ಮಾಡಿ, ಅಂದರೆ ಅಡಿಗೆಯನ್ನು ಮಾಡಿ ಇಟ್ಕೊಂಡಿದ್ದ. ಆಗತಾಯ ವಸಿಷ್ಠಾಯ ನಿವೇದಿತವಾನ್. ಬಂದ ವಸಿಷ್ಠರಿಗೆ ಅವನು ನಿವೇದನೆ ಮಾಡಿದ, ಸ್ವಾಮಿ, ಇದೋ ತಾವು ಹೇಳಿದ ಮನುಷ್ಯರ ಅನ್ನ, ನರಬಿರಿಯಾನಿ ಅಂತ ಹೇಳೋದಾ, ಆ ಥರದ್ದು ಮನುಷ್ಯರದ್ದೇ. ಆಯ್ತಾ. ಅಸಾವಪಿ ಹಿರಣ್ಯ ಪಾತ್ರೆ, ಅದು ಬಂಗಾರದ ಪಾತ್ರೆಯಲ್ಲಿ. ಬಂಗಾರದ ಬಿರಿಯಾನಿ ಇದು. ಆಗತಾಯ ಆಯ್ತಲ್ಲ. ಸಚಾಪಿ ಅಚಿಂತಯತ್ ಅಹೋ ಅಸ್ಯ ರಾಜ್ಞೋ ದೌಶೀಲ್ಯಂ. ಅವರೇನು ಯೋಚನೆ ಮಾಡಲಿಲ್ಲ, ಅಲ್ಲ ಎಂಥ ದುಷ್ಟ ಇರಬೇಕು ಇವನು, ಏನ ಏತನ್ ಮಾಂಸಂ ಅಸ್ಮಾಕಂ ಪ್ರಯಚ್ಛತಿ
ಕಿಮೇತ ದ್ರವ್ಯ ಜಾತಂ ಇತಿ ಧ್ಯಾನಪರಃ ಭವತಿ. ಏನಿದು ಮಾಂಸ ನಮಗೆ ಯಾಕೆ ಕೊಡ್ತಾ ಇದ್ದಾನೆ ಅಂತ ಧ್ಯಾನ. ಧ್ಯಾನ ಅನ್ನೋದು ಎಲ್ಲವನ್ನು ಹೊಳೆಯಿಸುವುದಿಲ್ಲ ಅನ್ನೋದಕ್ಕೆ ಇದೊಂದು ಯಾಕೆಂದ್ರೆ ಅವನಿಗೆ ಮನುಷ್ಯ ಮಾಂಸ ಅಂತ ಗೊತ್ತಾಯಿತು. ಆ ಮನುಷ್ಯ ಮಾಂಸ ಮಾಡಿದವನ ಯಾರು ಅಂತ ಗೊತ್ತಾಗಲಿಲ್ಲ. ನಾನೇ ಹೇಳಿದೆ ಅನ್ನೋದು ಗೊತ್ತಾಗಲಿಲ್ಲ. ಅಂದರೆ ನನ್ನ ರೂಪದಲ್ಲೇ ಬಂದು ಅವನು ಹೇಳಿದ್ದ ಅನ್ನೋದು ಗೊತ್ತಾಗಲಿಲ್ಲ. ಅದಕ್ಕಾಗಿ ವಸಿಷ್ಠರಿಗೆ ಕಥೆ ನಡಿಬೇಕಲ್ಲ. ಕಥೆ ನಡಿಬೇಕಾದ್ರೆ ಏನಾದ್ರು ಒಂದು ಸಮಸ್ಯೆ ಇರಲೇಬೇಕು. ಸಮಸ್ಯೆ ಇದ್ದರೆ ಕಥೆ ನಡೆಯುತ್ತೆ. ಸಮಸ್ಯೆ ಅನ್ನೋದು ಕಥೆ ನಡೀಲಿಕ್ಕೆ ಗ್ರೀಸ್ ಇದ್ದ ಹಾಗೆ, ಯಂತ್ರಗಳು ನಡೆಯುವ ಗ್ರೀಸ್. ಆ ಗ್ರೀಸೇ ಇಲ್ಲ ಅಂದರೆ ಕಥೆ ನಡೆಯಲ್ಲ. ಅಪಶ್ಯಚ್ಚ ತನ್ಮಾಂಸಂ ಮಾನುಚಂ ಅತಃ ಕ್ರೋಧ ಕಲುಷೀಕೃತ ಚೇತಾ ರಾಜನಿ ಶಾಪ ಮುತ್ಸರ್ಜ. ಸಿಟ್ಟು ಬಂತು, ಶಾಪ ಕೊಟ್ಟಿದ್ದೆ. ಯಸ್ಮಾತ್ ಅಭೋಜ್ಯಂ ಏತದಸ್ಮದ್ವಿಧಾನಾಂ ತಪಸ್ವಿನಾಂ ಅವಗಚ್ಚನ್ನಪಿ ಭವಾನ್ ಮಶ್ಯಂ ದದಾತಿ ತಸ್ಮಾತ್ ತವೈವಾತ್ರ ಲೋಲುಪತ ಭವಿಷ್ಯತಿ ಇತಿ. ಆ ರಾಕ್ಷಸನ ಲೋಪ ಇರಬಹುದು, ಅವನು ನಿನಗೆ ಯಾಮಾರಿಸಬಹುದು. ಆದರೆ ಯಾಮಾರಬೇಕಾದ್ರೆ ನಿನ್ನಲ್ಲಿ ದಡ್ಡತನ ಇರಬೇಕು, ನನ್ನ ಬಗ್ಗೆ ಯೋಚನೆ ಮಾಡದೇ ಇರಬೇಕಲ್ವ. ಅದಕ್ಕೆ ಶಾಪ ಕೊಡ್ತೀನಿ ಇಂದ. ಆ ಶಾಪವನ್ನು ನಾವು 2ನೇ ತಾರೀಕು ನೋಡೋಣ. ಏಕೆಂದರೆ ಮುಂದಿನ ವಾರ 25, 26 ಆಗ್ತದೆ ಅಲ್ವಾ. ಆಗ ನಾನು ಉಡುಪಿಯಲ್ಲಿ ಇರ್ತೇನೆ. ಅಲ್ಲಿಂದ ವಿಷ್ಣು ಪುರಾಣ ಮಾಡಬಹುದಾದರೆ ಮಾಡ್ತೇನೆ, ಇಲ್ಲ ಅಂತಂದರೆ ಮಾಡಲಿಕ್ಕಾಗಲ್ಲ. 2ನೇ ತಾರೀಕಂತೂ ಕನ್ಫರ್ಮ್ ಇಲ್ಲೇ ದಶಮಿ ಆಗುತ್ತೆ ಕಾಣುತ್ತಾಗ. ಕೃಷ್ಣಾರ್ಪಣಮಸ್ತು. ಮತ್ತೆ ಮಾಡು. 20 ನಿಮಿಷ ಕಳೆದು 20 ನಿಮಿಷ ಅಲ್ಲ, 11 ಗಂಟೆಗೆ.